ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಠಾಣೆಯ ಹೊರಭಾಗದಲ್ಲೂ ಕೂಡ ಭಾರಿ ಹೈಡ್ರಾಮಾ ನಡೀತು. ಕಾರಣ BL ಸಂತೋಷ್ ಅವರಿಗೆ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಕುಲಾಲ್ ಎಂಬುವರು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಈಗ ಅವರನ್ನ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗಲಾಗಿದೆ. ವಿಚಾರಣೆ ಮಾಡಿ ಕಳಿಸ್ತಾರಾ ಅಥವಾ ಬಂಧನಕ್ಕೆ ಒಳಪಡಿಸ್ತಾರಾ ಸದ್ಯ ಇರುವಂತಹ ಪ್ರಶ್ನೆ. BL ಸಂತೋಷ್ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ತಿಮ್ರೋಡಿ ಅನ್ನುವಂತಹ ಪ್ರಶ್ನೆ ಇದೆ. ಉಡುಪಿಯ ಬ್ರಹ್ಮಾವರ ಠಾಣೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಈಗಾಗಲೇ ಕರೆದುಕೊಂಡು ಬರಲಾಗಿದೆ. ಧರ್ಮಸ್ಥಳದ ಉಜ್ರೆಯಿಂದ ತಮ್ಮ ನಿವಾಸದಿಂದ ಪೊಲೀಸರು ಠಾಣೆಯತ್ತ ಕರೆದುಕೊಂಡು ಬಂದ್ರು. ಬ್ರಹ್ಮಾವರ ಠಾಣೆಯಲ್ಲಿ ವಿಚಾರಣೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ವಿಚಾರಣೆ ಬಳಿಕ ತಿಮ್ರೋಡಿ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ. ತಿಮ್ರೋಡಿ ವಿರುದ್ಧ 2 ಜಾಮೀನು ರಹಿತ ಪ್ರಕರಣಗಳು ದಾಖಲಾಗಿರೋದ್ರಿಂದಾಗಿ ಅವರ ಜಾಮೀನನ್ನ ಪಡ್ಕೊಳ್ಬೇಕು ಅಂತ ಅವರ ಪರ ವಕೀಲರು ತಿಮ್ರೋಡಿ ಅವರನ್ನ ಠಾಣೆಗೆ ಕರೆತರುವ ಮೊದಲೇ ಠಾಣೆಗೆ ಹಾಜರಾಗಿದ್ರು. ಆ ಪ್ರಯತ್ನಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈ ನಡುವೆ ಕೇವಲ ವಿಚಾರಣೆಯನ್ನಷ್ಟೇ ಮಾಡ್ತಾರಾ ಅಥವಾ ಬಂಧನವನ್ನ ಮಾಡುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಈ ಸಂದರ್ಭದಲ್ಲಿ ತಿಮ್ರೋಡಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಇದೆಲ್ಲ ಬೇಕಂತ ನಡೀತಾ ಇರುವಂತಹ ಷಡ್ಯಂತ್ರ, ನಾನು ಇದೆಲ್ಲವನ್ನು ಕೂಡ ಎದುರಿಸ್ತೀನಿ, ನನ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ, ಅದರಿಂದ ನಾನು ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅಂತ ಪ್ರತಿಕ್ರಿಯೆ ಸಹ ಕೊಟ್ಟಿದ್ದಾರೆ. ಈ ನಡುವಲ್ಲೇ ಬಹಳಷ್ಟು ಸಂಖ್ಯೆಯಲ್ಲಿ ತಿಮ್ರೋಡಿ ಬಂಧನ ಆಗತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು, ಬೆಂಬಲಿಗರು, ಹೋರಾಟಗಾರರೆಲ್ಲರೂ ಕೂಡ ಅವರ ಪರ ಘೋಷಣೆಗಳನ್ನು ಕೂಗ್ತಾ ಮತ್ತು ಪೊಲೀಸರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದಂತಹ ಪ್ರಸಂಗವೂ ಕೂಡ ನಡೀತು. BL ಸಂತೋಷ್ ಕುರಿತಾಗಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ತೇಜೋವಧೆಯನ್ನ ಮಾಡಿದ್ರು. ಹಿಂದೂ ಧರ್ಮದ ನಾಯಕನನ್ನ ಅವಹೇಳನ ಮಾಡೋ ಮೂಲಕವಾಗಿ ಬೇರೆ ಬೇರೆ ಸಮುದಾಯಗಳನ್ನು ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡುವ ಪ್ರಯತ್ನ ತಿಮ್ರೋಡಿ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ಬ್ರಹ್ಮಾವರ ಠಾಣೆಗೆ ಬಿಜೆಪಿಯ ರಾಜೀವ್ ಕುಲಾಲ್, ಬಿಜೆಪಿ ಉಡುಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ಅವರು ದೂರನ್ನ ಕೊಟ್ಟಿದ್ರು. ಈ ದೂರನ್ನ ಆಧರಿಸಿ ಈಗ ಅವ್ರನ್ನ ವಿಚಾರಣೆಗೆ ಅಂತ ಕರೆದುಕೊಂಡು ಹೋಗಲಾಗಿದೆ. ಮುಂದುವರೆದಂತೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಅಟ್ ಎನಿ ಕಾಸ್ಟ್ ಅವರನ್ನ ಬಂಧನಕ್ಕೆ ಒಳಪಡಿಸಬಹುದಾದ ಸಾಧ್ಯತೆ ಕೂಡ ಇದೆ. ಇನ್ ಕೇಸ್ ಏನಾದರೂ ಬಂಧನಕ್ಕೆ ಒಳಪಡಿಸಿದ್ರೆ ಅವರ ವಿರುದ್ಧ ಈಗಾಗಲೇ 2 ಜಾಮೀನು ರಹಿತ ಪ್ರಕರಣಗಳು ದಾಖಲಾಗಿರೋದ್ರಿಂದ ಜಾಮೀನು ಸಿಗೋದು ಕೂಡ ಅನುಮಾನವೇ ಆಗಿದೆ. ಸದ್ಯ ಉಜ್ರೆ ನಿವಾಸದಿಂದ ಬ್ರಹ್ಮಾವರ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿತ್ತು, ಇದರ ಉದ್ದೇಶ ಏನು, ಎತ್ತು ಕಟ್ಟುವಂತಹ ಒಂದು ಪ್ರಯತ್ನದ ಭಾಗವಾಗಿತ್ತ ಇತ್ಯಾದಿ ವಿಚಾರವನ್ನ ವಿಚಾರಣೆಯ ಹಂತದಲ್ಲಿ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಡುವಲ್ಲೇ ಆಕ್ರೋಶವನ್ನು ಹೊರಹಾಕಿದ್ರು ತಿಮ್ರೋಡಿ ಅವರು. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ನೋಟಿಸ್ ಕೂಡ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕು, ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ ಅಂತ. ಆದ್ರೆ ಅವರು ಬರದೇ ಇದ್ದಾಗ ಹೋಗಿ ಅವ್ರನ್ನ ಕರೆದುಕೊಂಡು ಬರುವಂತಹ ಕೆಲಸವನ್ನ ಖುದ್ದು ಪೊಲೀಸರೇ ಮಾಡಿದ್ರು. ಈ ಹೊತ್ತಲ್ಲಿ ತಿಮ್ರೋಡಿ ಆಕ್ರೋಶಭರಿತ ಮಾತುಗಳನ್ನು ಆಡಿದ್ರು. ನನ್ನ ಹೋರಾಟ ಮುಂದುವರಿಯುತ್ತೆ, ಸೌಜನ್ಯಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗೋವರೆಗೂ ಕೂಡ ನನ್ನ ಹೋರಾಟ ಮುಂದುವರಿಯುತ್ತೆ. ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ, ಅದು ಏನಿದೆ ಅದರ ಬಗ್ಗೆ ವಿಚಾರಣೆ ಅವ್ರು ಮಾಡಲಿ ಅಂತ ಕೂಡ ಹೇಳ್ತಾ ಕುಪಿತರಾದ್ರು. ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಸಿಡಿಮಿಡಿಗೊಂಡ್ರು. ಬಹಳಷ್ಟು ಆಕ್ರೋಶಭರಿತ ಮಾತುಗಳನ್ನ ಬಿಜೆಪಿ ನಾಯಕರ ವಿರುದ್ಧವೂ ಆಡ್ತಾ ಅವರಿಗೆ ಒಳ್ಳೇದಾಗಲ್ಲ ಅನ್ನುವಂತಹ ಶಾಪವನ್ನು ಕೂಡ ಹಾಕುವ ಕೆಲಸವನ್ನ ಮಾಡಿದ್ರು. ಆದ್ರೆ ಹಿಂದೂ ಧರ್ಮದ ನಾಯಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಾಂಟೆಡ್ಲಿ ತಿಮ್ರೋಡಿ ಅವರು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ಎತ್ ಕಟ್ಟುವ ಕೆಲಸವನ್ನ ಮಾಡ್ತಾ ಇರೋದು, ಸಮಾಜಗಳನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇರೋದು. ಹಾಗಾಗಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ ವಿನಃ ನಾವು ಸುಮ್ಮನೆ ಕೂರಲ್ಲ ಅಂತ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಯಾವ ಕಾರಣಕ್ಕಾಗಿ ಹೇಳಿಕೆಗಳನ್ನ ಎಲ್ಲ ಕೊಡ್ತಾ ಹೋಗ್ತಾ ಇದ್ರು, ಪ್ರೊಟೆಕ್ಟ್ ಮಾಡ್ತಾ ಇದ್ರಿ, ಮೌನವನ್ನು ವಹಿಸಿದ್ರಿ ಅಂತ ಮೊನ್ನೆ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು.